ಪ್ರಿಯಾ, ಇವತ್ತಿನ ಮೀಟಿಂಗ್ ಎಲ್ಲ ಪೋಸ್ಟ್ಪೋನ್ ಮಾಡಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಯಾ, ಓಕೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಆದಿತ್ಯ. ಗುಡ್ ಮಾರ್ನಿಂಗ್ ಆದಿ. ಏನು ತುಂಬ ಖುಷಿಯಾಗಿದೆಯಾ ಇವತ್ತು? ಈ ಖುಷಿಗೆ ಏನು ಕಾರಣ ಅಂತ ಕೇಳ್ಬೋದಾ? ಅಪ್ಪ, ಇವತ್ತು ಅನುಷ್ಕಾ ಜೊತೆ ಹೊರಗಡೆ ಹೋಗೋಣ ಅಂತ ಹೇಳಿ. ಓ, ಎಂಥ ಒಳ್ಳೆ ಸುದ್ದಿ ಹೇಳ್ತಾ ಇದೆಯಪ್ಪ. ಗುಡ್, ಹೋಗ್ಬಾ. ಆದಿ, ತುಂಬಾ ಸಂತೋಷನಪ್ಪ. ಮದುವೆ ಗೊತ್ತಾದಾಗಿನಿಂದ ಇಲ್ಲಿವರೆಗೂ ಈ ಮಾತು ನಿನ್ನ ಬಾಯಲ್ಲಿ ಬಂದಿರಲಿಲ್ಲ. ಇವತ್ತು ನೀನಾಗೆ ಈ ಮಾತು ಹೇಳ್ತಿದೀಯ ಅಂತಂದ್ರೆ ತುಂಬಾ ಖುಷಿ ಆಗ್ತಿದೆ. ಮದುವೆ ಆಗೋ ಜೋಡಿಗಳು ಆಗಾಗ ಹೀಗೆ ಹೊರಗೆ ಹೋಗ್ತಾ ಇರಬೇಕು, ಸುತ್ತಾಡ್ತಾ ಇರಬೇಕು. ಆಗ್ಲೇ ಒಬ್ರಿಗೊಬ್ರು ಹತ್ರ ಆಗಿ ಪರಸ್ಪರರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಹೋಗ್ಬಪ್ಪ, ಆರಾಮಾಗಿ ಹೋಗ್ಬಾ. ನೋಡಪ್ಪ ಆದಿತ್ಯ, ನಿನ್ನ ಮದುವೆಗೆ ಇನ್ನೂ 6 ದಿನ ಉಳಿದಿರೋದು. ಆಫೀಸ್ ಕೆಲಸ ಅಂತ ಓಡಾಡೋದು ಬಿಡು. ಹಾಗೆ ಒಂದು ವೇಳೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ರೆ ನಾನು ಹ್ಯಾಂಡಲ್ ಮಾಡ್ತೀನಿ, ಆಯ್ತಾ? ಸರಿಯಪ್ಪ, ಥ್ಯಾಂಕ್ ಯು ಸೋ ಮಚ್. ನಾನು ಹೋಗಿ ರೆಡಿ ಆಗಿಬಿಡ್ತೀನಿ. ಓಕೆ ಓಕೆ ಓಕೆ, ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಕಣೆ, ಹ್ಯಾಪಿ ಜರ್ನಿ. ಏನಮ್ಮ ದಾಮಿನಿ, ಯಾರಿಗೋ ಫೋನಲ್ಲೇ ವಿಶ್ ಮಾಡ್ತಾ ಇದೀಯಾ? ಅದೇ ಭಾವ, ನಮ್ಮ ಉಮಾ ಕಾಲ್ ಮಾಡಿದ್ಲು. ಅವಳು ಹರೀಶು ದುಬೈಗೆ ಹೋಗ್ತಾ ಇದಾರಂತೆ. ಓ, ದುಬೈಗ? ಹೂ ಭಾವ, ಹರೀಶ್ಗೆ ಅಲ್ಲೇ ಏನೋ ಕೆಲಸ ಸಿಕ್ಕಿದ್ಯಂತೆ. ಪರ್ಮನೆಂಟ್ ಆಗಿ ಅಲ್ಲೇ ಇರ್ಬೇಕು ಅಂತ ಲಗೇಜ್ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ನಮ್ಮ ಉಮಾನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಪಾಪ ನಮ್ಮ ನಮ್ಮವ್ರನ್ನ ನಮ್ಮ ದೇಶನ ಬಿಟ್ಟೋಗೋಕೆ ಇಷ್ಟ ಇಲ್ಲ ಅಂತ ಹೇಳೋಕೆ ನನಗೆ ಫೋನ್ ಮಾಡಿದ್ಲು. ಅದಕ್ಕೆ ನಾನು, ಲೇ ದಡ್ಡಿ, ಇಂಥ ಚಾನ್ಸ್ ಸಿಗೋಲ್ಲ, ಸಿಕ್ಕಿರೋ ಚಾನ್ಸ್ನ ಚೆನ್ನಾಗಿ ಉಪಯೋಗಿಸ್ಕೊ, ಎಂಜಾಯ್ ಮಾಡು ಅಂತ ಬ್ರೈನ್ ವಾಶ್ ಮಾಡ್ತಾ ಇದ್ದೆ. ಆದರೆ ನನಗೇನಾದರೂ ಇಂಥ ಚಾನ್ಸ್ ಸಿಕ್ಕಿದ್ದಿದ್ರೆ ನಾನು ಯಾರಿಗೂ ಹೇಳ್ದೆ ಕೇಳ್ದೆ ಜೂಟ್ ಆಗ್ಬಿಡ್ತಿದ್ದೆ ಭಾವ. ಆದರೆ ಅಂಥ ಅದೃಷ್ಟ ನನಗಿಲ್ವೇ. ಲೇ ದಾಮು, ನಮ್ಮ ಪೂರ್ವಜರು ಒಂದು ಮಾತು ಹೇಳಿದ್ದಾರೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ. ಅಂದರೆ ನಮಗೆ ಈ ಅನ್ನದ ಋಣ, ನೆಲದ ಋಣ, ನೀರಿನ ಋಣ ಎಲ್ಲಿರುತ್ತೆ, ಹೇಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗೆ ಯಾರ್ಯಾರ ಜೊತೆ ಸಂಬಂಧಗಳು ಬೆಸೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಈಗಲೂ ಅದೆಷ್ಟೋ ಜನ ಇಷ್ಟ ಇಲ್ದಿರೋರ ಜೊತೆ ಇಷ್ಟ ಇಲ್ಲದ ಜಾಗದಲ್ಲಿ ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದೆಲ್ಲ ಋಣಾನುಬಂಧ ಅಷ್ಟೇ ಕಣೆ. ನಾವು ಎಲ್ಲಿರಬೇಕು, ಹೇಗಿರಬೇಕು ಅನ್ನೋದನ್ನ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲ ನಿರ್ಧಾರ ಮಾಡುತ್ತೆ. ನಾವು ಅನುಭವಿಸ್ಲೇಬೇಕು. ಈಗ ಉಮಂಗೂ ನಿನ್ಗೂ ಇದು ಅನ್ವಯಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಮೇಡಮ್, ಅವ್ರು ದುಬೈಗೆ ಹೋಗ್ತಿರೋದು ಯಾವಾಗ? ನಿನ್ಗ್ಯಾಕೆ ಅದೆಲ್ಲ? ನಿನ್ಗ್ಯಾಕೆ ನಾನು ಹೇಳ್ಬೇಕು? ಅಲ್ಲ, ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮನೆಯಿಂದ ಏನಾದರೂ ತಿಂಡಿ ಗಿಂಡಿ ಮಾಡಿ ಕಳ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೇನಂತೆ, ಧಾರಾಳವಾಗಿ ಮಾಡ್ಕೊಡಮ್ಮ. ಸರಿ ಅಮ್ಮ. ಪರವಾಗಿಲ್ವೇ ಪಾರ್ವತಿ, ನಿನಗೂ ಒಂದೊಂದ್ಸಲ ತಲೆ ಚೆನ್ನಾಗೇ ಓಡುತ್ತೆ. ಏರೋಪ್ಲೇನ್ ಇರೋದು ನಾಳೆ, ಆದರೆ ಎಷ್ಟೊತ್ತಿಗೆ ಯಾವ ಟೈಮ್ಗೆ ಅಂತ ಅವಳಿಗೆ ಗೊತ್ತಿಲ್ವಂತೆ. ಹರೀಶು ಸದಾಶಿವ ನಗರಕ್ಕೆ ಟಿಕೆಟ್ ತರಕ್ಕೆ ಹೋಗಿದ್ದಾನಂತೆ. ಅವನೊಬ್ಬನಿಗೆ ಗೊತ್ತು ನೋಡು ಏರೋಪ್ಲೇನ್ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ. ಅಲ್ಲಿವರೆಗೂ ನೀನು ಇಷ್ಟೊತ್ತು ಹೇಳಿದ್ಯಲ್ಲ ಲೀಸ್ಟು, ಅದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ತಯಾರು ಮಾಡಿಬಿಡು, ಆಯ್ತಾ? ಹೋಗು. ಸರಿ ಮೇಡಮ್. ಈ ಅಪ್ಪನ್ ಕಟ್ಕೊಂಡು ಪಕ್ಕದ ಏರಿಯಾನೇ ಸರಿಯಾಗಿ ನೋಡಕ್ಕಾಗಿಲ್ಲ ನನ್ನ ಕೈಲಿ. ನನ್ನ ಕರ್ಮ. ಯಾಕೆ ಪಾರ್ವತಿ ಇಷ್ಟೊಂದು ಆತುರವಾಗಿ ಬರ್ತಾ ಇದೆಯಾ? ಸಾವಿತ್ರಕ್ಕ, ಒಂದು ಮುಖ್ಯವಾದ ಕೆಲಸ ಇದೆ. ನಾನು ಹಿಂದಿನ ಬಾಗಿಲಿಂದ ಹೊರಗೆ ಹೋಗ್ಬಿಟ್ಟು ಬರ್ತೀನಿ. ಯಾರಾದರೂ ಕೇಳಿದ್ರೆ ಸ್ವಲ್ಪ ನಿಭಾಯಿಸ್ತೀಯಾ? ಯಾಕೆ ಪಾರ್ವತಿ, ಏನಂತ ಅರ್ಜೆಂಟು? ಹರೀಶ್ ಅವ್ರನ್ನ ಭೇಟಿ ಮಾಡಬೇಕಿತ್ತು ಸಾವಿತ್ರಕ್ಕ. ಇಷ್ಟೆಲ್ಲ ಆಗಿದ್ದು ಅವನಿಂದನೇ ತಾನೆ, ಮತ್ತೆ ಯಾಕೆ ಅವನ್ನೇ ಭೇಟಿ ಮಾಡಕ್ ಹೋಗ್ಬೇಕು?
ಆಗಿರೋ ತಪ್ಪನ್ನ ಅವರಿಂದನೇ ಸರಿಪಡಿಸೋಕೆ. ನಾ ಬರ್ತೀನಿ ಸಾವಿತ್ರಕ್ಕ. ಹಾಯ್ ಪಾರ್ವತಿ ಅವರೇ, ಹೇಗಿದ್ದೀರಾ? ನಾನು ಹೇಗಿರ್ಬೋದು ಅಂತ ನಿಮಗೆ ಗೊತ್ತಿರ್ಬೋದಲ್ವಾ? ದೇಶ ಬಿಟ್ಟು ಹೋಗ್ತಾ ಇದ್ದೀರಂತೆ. ಹೌದು, ಉಮಾನ್ ಕರ್ಕೊಂಡು ನಾನು ದುಬೈಗೆ ಹೋಗ್ತಾ ಇದ್ದೀನಿ. ನನಗೂ ಅರ್ಸನ್ ಕೋಟೆಗೂ ನಿಮ್ಮ ಪ್ರೀತಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತಿದ್ದೀರಲ್ಲ ಹರೀಶ್. ಹಿಂದಿಂದೆಲ್ಲ ಯಾವುದು ನಿಮಗೆ ನೆನಪೇ ಇಲ್ವಾ? ಕಣ್ಣಿನ ಹುಡುಗಿ ನಾನೇ ಅಂತ ಹೇಳೋದಕ್ಕೋಸ್ಕರ ನನ್ನ ತಮ್ಮನ ಕಿಡ್ನಾಪ್ ಮಾಡೋ ನಾಟಕ ಮಾಡಿದ್ರಿ. ಆದಿತ್ಯ ಸರಿಗೆ ಸೇರ್ಬೇಕಾಗಿರೋ ಹುಡುಗಿ ನಾನೇ ಅಂತ ಅವತ್ತು ಹೇಳಿದ್ರಿ. ಆದರೆ ಇದ್ದಕ್ಕಿದ್ದಾಗ ಬಂದು ಅನುಷ್ಕಾನೇ ಕಣ್ಣಿನ ಹುಡುಗಿ ಅಂತ ಎಲ್ಲರ ಮುಂದೆ ಹೇಳಿದ್ರಲ್ಲ. ಯಾಕೆ ಹರೀಶ್, ಯಾಕೆ ಹೀಗೆ ಮಾಡಿದ್ರಿ? ಆದಿತ್ಯ ಸರ್ ಇಷ್ಟಪಟ್ಟಿದ್ದ ಕಣ್ಣಿನ ಹುಡುಗಿ ನೀವೇ ನಿಜ. ನಿಜವಾದ ಪ್ರೇಮಿಗಳನ್ನ ಒಂದು ಮಾಡ್ಬೇಕನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆದರೆ ಅದಕ್ಕಿಂತ ಎಲ್ಲರ ನೆಮ್ಮದಿ ಮುಖ್ಯ, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಹಾಗೆ ಹೇಳಿದೆ. ನಾನು ಹೇಗೋ ಬದುಕೊಳ್ತೀನಿ, ಆದರೆ ಆದಿತ್ಯ ಸರ್ ಜೊತೆಲಿರೋ ನೆಮ್ಮದಿ ಹಾಳಾಗ್ತಿದೆ ಅನ್ನಿಸ್ತು. ಇದಕ್ಕೊಂದು ಇತಿಶ್ರೀ ಹಾಡಲೇಬೇಕನ್ನಿಸ್ತು. ಅದಕ್ಕೆ ಅನುಷ್ಕಾನೆ ಕಣ್ಣಿನ ಹುಡುಗಿ ಅಂತ ಸುಳ್ಳು ಹೇಳಿದೆ. ನಿಮಗಿದು ತಪ್ಪು ಅನ್ಯಾಯ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮಗೂ ನನ್ನ ಹಾಗೆ ಆದಿತ್ಯ ಸರ್ ನೆಮ್ಮದಿನೇ ಮುಖ್ಯ ಅನ್ನೋದೇ ಆದರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೌದು ಹರೀಶ್, ನನಗೂ ಯಜಮಾನ್ರು ನೆಮ್ಮದಿಯಾಗಿರೋದೇ ಮುಖ್ಯ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯನ ಇಲ್ಲಿಗೆ ಬಿಡೋದಕ್ಕಾಗಲ್ಲ. ಅನುಷ್ಕಾ ಒಳ್ಳೆಯವಳಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಿದ್ರು ಈ ರೀತಿ ಮಾಡಿದ್ರಲ್ಲ, ತಪ್ಪಲ್ವಾ? ಅವಳ ಉದ್ದೇಶನೇ ಬೇರೆ ಇದೆ ಹರೀಶ್. ಅವಳು ಯಜಮಾನ್ರ ಮೇಲೆ ಯಾವುದೋ ಸೇಡಿಂದ ಮದುವೆ ಆಗೋದಕ್ಕೆ ಬಂದಿದ್ದಾಳೆ ಹೊರತು ಅವ್ರ ಮೇಲಿರೋ ಪ್ರೀತಿ ಇಲ್ಲ. ಅಲ್ಲ ಏನು ಹೇಳ್ತಿದ್ದೀರಾ? ಹೌದು ಹರೀಶ್. ಅನುಷ್ಕಾಯಿಂದ ಅರ್ಸನ್ ಕೋಟೆನೂ ಹಾಳಾಗಬಾರ್ದು, ನಿಮಗೂ ಯಾವ ರೀತಿ ತೊಂದರೆ ಆಗಬಾರ್ದು. ಆ ರೀತಿ ಉಪಾಯ ಮಾಡೋಣ. ಹೇಗಿದ್ರು ನೀವು ದೇಶ ಬಿಟ್ಟು ಹೋಗ್ತಾ ಇದ್ದೀರಾ. ಹೋಗೋಕ್ಕೂ ಮುಂಚೆ ಈ ಒಳ್ಳೆ ಕೆಲಸ ಮಾಡಿ ಹೋಗಿ ಹರೀಶ್. ಕ್ಷಮಿಸಿ ಪಾರ್ವತಿ ಅವರೇ, ಅನುಷ್ಕಾ ಮನಸ್ಸಲ್ಲಿ ಇಂಥ ವಿಷಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದಿತ್ಯ ಸರ್ ಮೇಲಿನ ಅತಿಯಾದ ಪ್ರೀತಿಯಿಂದ ಹೀಗೆ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಸರಿ, ನೀವು ಹೇಳಿ, ನಾನೀಗ ಏನು ಮಾಡಬೇಕು? ಯಜಮಾನ್ರಿಗೆ ಫೋನ್ ಮಾಡಿ ಎಲ್ಲ ಸತ್ಯನೂ ಹೇಳಬೇಕು. ಹೇಳಿ. ಸರಿ, ಆಯಿತು, ಹೇಳ್ತೀನಿ. ಸರಿ, ನಾನೇ ಯಜಮಾನ್ರಿಗೆ ಫೋನ್ ಮಾಡ್ಕೊಡ್ತೀನಿ ರೀ. ಪಾರ್ವತಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಮನೆಗೆ ಬಂದು ಮಾತಾಡ್ತೀನಿ, ಓಕೆನಾ?
ಪಾರ್ವತಿ ಕೊಡಿಲಿ, ನಾನೇ ಮಾತಾಡ್ತೀನಿ. ಹಲೋ ಪಾರ್ವತಿ, ನಿಮ್ಮ ಯಜಮಾನರು ನನ್ನ ಜೊತೆಲಿದ್ದಾರೆ. ಅದು ನಿನಗೂ ಗೊತ್ತಿರ್ಬೇಕಲ್ವಾ? ನನ್ನ ಆದಿತ್ಯನ ಮದ್ವೆಗೆ ಇನ್ನು ಉಳಿದಿರೋದು 6 ದಿನ ಮಾತ್ರ. ಅತ್ತೆ ಮಾವನೇ ಸುತ್ತಾಡ್ಕೊಂಡು ಬನ್ನಿ ಅಂತ ಫ್ರೀ ಆಗಿಬಿಟ್ಟಿದ್ದಾರೆ. ಮತ್ ನೀನ್ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ ಪಾರ್ವತಿ? ಏನಾದ್ರೂ ಅರ್ಜೆಂಟಾಗಿ ಹೇಳ್ಬೇಕಿತ್ತಾ ಅಥವಾ ನಿಂಗೋಸ್ಕರ ನಾವೇನಾದ್ರೂ ತರ್ಬೇಕಿತ್ತಾ? ನೀನ್ ಹೇಳ್ದಾಗೆ ಇನ್ನೂ ಮದ್ವೆ ಆಗೋದಕ್ಕೆ ಉಳಿದಿರೋದು 6 ದಿನಗಳಲ್ವಾ? 6 ಅನ್ನೋದು ಸಾಮಾನ್ಯವಾದ ಸಂಖ್ಯೆ ಅಲ್ಲ ಕಣೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಈ ಅರಿಷಡ್ವರ್ಗಗಳನ್ನು ಪ್ರತಿನಿಧಿಸೋ ಸಂಖ್ಯೆ ಕಣೆ. ಈ 6 ದಿನದಲ್ಲಿ ಆ ದೇವ್ರಿಚ್ಛೆ ಇತ್ತು ಅಂದ್ರೆ ಯಾವುದೋ ರೂಪದಲ್ಲಿ ಬಂದು ಆಗೋ ಮದ್ವೆನ ನಿಲ್ಲಿಸ್ತಾನೆ ಕಣೆ. ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರಿ? ಮಾತೇ ಬರ್ತಿಲ್ಲ. ಅನುಷ್ಕಾ, ಪಾರ್ವತಿ ಯಾಕಂತೆ ಫೋನ್ ಮಾಡಿದ್ದು? ರಾತ್ರಿ ಊಟಕ್ಕೆ ಬರ್ತಿರೋ ಇಲ್ವೋ ಅಂತ ಕೇಳಕ್ಕಷ್ಟೇ. ಹೌದಾ? ಆದಿ, ಇಫ್ ಯು ಡೋಂಟ್ ಮೈಂಡ್, ನಾನು ನಿನ್ನ ಫೋನ್ನ ಸ್ವಿಚ್ ಆಫ್ ಮಾಡಲಾ? ಅನ್ವಾಂಟೆಡ್ ಕಾಲ್ಸ್ ಬರ್ತಾ ಇರುತ್ತೆ, ನಮ್ಮಿಬ್ರು ಪ್ರೈವಸಿ ಡಿಸ್ಟರ್ಬ್ ಆಗುತ್ತೆ. ಸರಿ, ನಿನ್ನಿಷ್ಟ. ಥ್ಯಾಂಕ್ ಯು ಸೋ ಮಚ್ ಆದಿ. ಸಾಕು ಬಿಡಿ ಪಾರ್ವತಿ ಅವರೇ, ನೀವೇ ಆ ಕಣ್ಣಿನ ಹುಡುಗಿ ಅಂತ ಆದಿತ್ಯ ಸರ್ ಗೊತ್ತಾಗೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ನಾನು ನನ್ನ ಹೆಂಡತಿ ಜೊತೆ ಫಾರಿನ್ಗೆ ಹೋಗಿ ನೆಮ್ಮದಿಯಾಗಿದ್ಬಿಡ್ತೀನಿ. ಈ ಜಂಜಾಟ ಎಲ್ಲ ನನಗೂ ಸಾಕಾಗೋಗಿದೆ. ದಯವಿಟ್ಟು ಹಾಗೆ ಹೇಳ್ಬೇಡಿ ಹರೀಶ್ ಅವರೇ. ನಾವು ಅರ್ಸನ್ ಕೋಟೆಯಿಂದ ಸಾಕಷ್ಟು ಪಡ್ಕೊಂಡಿದ್ದೀವಿ. ಅಂತ ಅರ್ಸನ್ ಕೋಟೆನ ಹಾಳು ಮಾಡೋದಕ್ಕೆ ಈ ಅನುಷ್ಕಾ ಅನ್ನೋ ಕೆಟ್ಟ ಹುಳ ಬಂದಿದ್ದಾಳೆ. ಇವಳನ್ನ ಸುಮ್ಮನೆ ಬಿಡೋದು ತಪ್ಪಲ್ವಾ? ಹರೀಶ್ ಅವರೇ, ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡಿ. ನೀವು ದುಬೈಗೆ ಹೋಗ್ತಾ ಇರೋದು ನಾಳೆ ಅಲ್ವಾ? ನೀವು ಹೇಳೋ ಜಾಗಕ್ಕೆ ನಾನು ಯಜಮಾನ್ರನ್ನ ಕರ್ಕೊಂಡು ಬರ್ತೀನಿ. ದಯವಿಟ್ಟು ನೀವಿರೋ ಸತ್ಯನ ಅವ್ರ ಹತ್ರ ಹೇಳಿ ಆಮೇಲೆ ನಿಮ್ಮ ಪಾಡಿಗೆ ನೀವು ಹೋಗ್ಬೋದು. ಅರ್ಸನ್ ಕೋಟೆ ಅಳಿವು ಉಳಿವು ಈಗ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಸರಿ ಪಾರ್ವತಿ ಅವರೇ, ಕೊನೆ ಪ್ರಯತ್ನ ಅಂತ ಅದು ನೋಡೇ ಬಿಡೋಣ. ಯಜಮಾನ್ರೆ, ಗುಡ್ ಮಾರ್ನಿಂಗ್ ಪಾರ್ವತಿ. ಕಾಫಿ. ಯಾಕೆ ಪಾರ್ವತಿ ಒಂಥರ ಇದೆಯಾ? ಏನಾದರೂ ಹೇಳೋದಿತ್ತಾ? ಹ್ಞೂ ಯಜಮಾನ್ರೆ. ಹೇಳು, ಏನು ವಿಷಯ? ಈ ಮನೆಗೊಬ್ರು ಶತ್ರು ಇದ್ದಾರೆ ಅನ್ನೋದನ್ನ ನೀವು ನಂಬ್ತೀರಾ? ಶತ್ರುನ ನಮ್ಮನೆಗ? ಹ್ಞೂ ಯಜಮಾನ್ರೆ, ನನಗೇನೋ ಹಾಗೆ ಅನ್ನಿಸ್ತಿದೆ. ಅದೇ ಹೇಳ್ತೀಯಾ? ಇತ್ತೀಚೆಗೆ ಅಮ್ಮ ಕಾರಲ್ಲಿ ಸಿಕ್ಕಾಕೊಂಡಿದ್ದು, ಅಪ್ಪ ತುಳಸಿ ಎಲೆ ತಿಂದು ಹಾಸಿಗೆ ಹಿಡಿಯೋ ಹಾಗಾಗಿದ್ದು, ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗ್ ಶತ್ರು ಇದ್ದಾರೆ ಅಂತ ಅನ್ಸಲ್ವಾ ಯಜಮಾನ್ರೆ?
ಕಾರ್ ಲಾಕ್ ಆಗಿರ್ಲಿಲ್ಲ. ಕಾರ್ ಡೋರ್ಗಳೆಲ್ಲ ಇದ್ದಕ್ಕಿದ್ದಾಗೆ ಲಾಕ್ ಆಗೋಯ್ತು. ಕಾರ್ ಒಳಗಡೆ ಎಲ್ಲ ಹೊಗೆ ತುಂಬಿಕೊಂಡಾಗಾಯ್ತು. ಉಸಿರು ಕಟ್ಟಿ ಪ್ರಜ್ಞೆ ತಪ್ಪೋಯ್ತು. ಹೌದು ಪಾರ್ವತಿ, ಈ 2 ಘಟನೆಗಳ ಬಗ್ಗೆ ನನಗೆ ಅವತ್ತೇ ಅನುಮಾನ ಬಂದಿತ್ತು. ಅಷ್ಟೇ ಅಲ್ಲ ಯಜಮಾನ್ರೆ, ಕಳೆದ ವರ್ಷ ನಮ್ಮ ಮನೆಗೊಬ್ಬ ಕೇಡಿ ಬಂದು ಸೇರ್ಕೊಂಡಿದ್ದು, ಅಮ್ಮನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಕೊನೆಗೆ ಅವನೇ ಸತ್ತು ಹೋಗಿದ್ದು, ಇದೆಲ್ಲ ಜ್ಞಾಪಕ ಇದೆಯಾ? ಅದು ಸಾಲದೆ ಯಾವುದೋ ಒಬ್ಬ ಡ್ರೈವರಿಂದ ನಿಮ್ಮ ಮೇಲೆ ದಾಳಿಯಾಗಿ ನೀವು ಆಸ್ಪತ್ರೆಗೆ ಸೇರೋ ಹಾಗಾಗಿದ್ದು. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಚಿಕ್ಕ ಯಜಮಾನ್ರಿಗೆ ನಮ್ಮ ಕಣ್ಮುಂದೆನೆ ದೇವಸ್ಥಾನದಲ್ಲಿ ಹೊಡೆದಿದ್ದು. ಇದನ್ನೆಲ್ಲ ಮಾಡಿದ್ದು ಯಾರು ಅಂತೀರಾ? ಯಾರು ಪಾರ್ವತಿ? ಇನ್ಯಾರ ಯಜಮಾನ್ರೆ? ಇಷ್ಟಕ್ಕೆಲ್ಲ ಕಾರಣ ನಮ್ಗಾಗದೇ ಇರೋ ಅದೇ ಶತ್ರು. ಅದೇ ಅಂದ್ರೆ ಅದು ಯಾರು? ಅದ್ ಗೊತ್ತಾಗ್ಬೇಕು ಅಂದ್ರೆ ಈಗ ನೀವು ನನ್ನ ಜೊತೆ ಹೊರಗಡೆ ಬರಬೇಕು. ಸರಿ, ಬರ್ತೀನಿ. ಆ ಶತ್ರು ಯಾರು ಅಂತ ತೋರಿಸ್ತೀಯಾ? ಖಂಡಿತ. ಆದ್ರೆ ನಾನಲ್ಲ, ನಮ್ಮ ಶತ್ರು ಬಗ್ಗೆ ತಿಳ್ಕೊಂಡಿರೋರು ಇನ್ನೊಬ್ರಿದ್ದಾರೆ. ಅವರನ್ನ ಭೇಟಿಯಾದ್ರೆ ಸತ್ಯ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅವರೇ ಖುದ್ದಾಗಿ ನಿಮ್ಗೆಲ್ಲ ವಿವರವಾಗಿ ಹೇಳ್ತಾರೆ. ಹೋಗೋಣ ಯಜಮಾನ್ರೆ? ಖಂಡಿತ ಹೋಗೋಣ ಪಾರ್ವತಿ. ನಮಗೂ ಶತ್ರುಗಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಇದನ್ನೆಲ್ಲ ನೀನು ಹೇಗೆ ಯೋಚನೆ ಮಾಡ್ತೀಯ ಪಾರ್ವತಿ? ನಿಜವಾಗ್ಲೂ ನೀನು ನಮ್ಮನೇಲಿರೋದು ನಮ್ಮೆಲ್ಲರೂ ಅದೃಷ್ಟನೇ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಪಾರ್ವತಿ, 2 ಮಿನಿಟ್ಸ್, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಪಾರ್ವತಿ, ಈ ವಿಷಯ ಅಮ್ಮಂಗೆ ಗೊತ್ತಾಗೋದು ಬೇಡ. ಮೊದಲೇ ಈ ಕಾರಿನ ಘಟನೆ ನಡೆದ ಮೇಲೆ ಅವ್ರು ಗಾಬರಿ ಆಗಿದ್ದಾರೆ. ಇವಾಗ ಮತ್ತೆ ಈ ವಿಷಯ ಗೊತ್ತಾದರೆ ಇನ್ನೂ ಗಾಬರಿ ಆಗ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಯಜಮಾನ್ರೆ, ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ಥ್ಯಾಂಕ್ಸ್ ಪಾರ್ವತಿ. ಲೇ ಅನುಷ್ಕಾ, ನಿನ್ನ ಕೆಟ್ಟಗಳಿಗೆ ಈಗ ಶುರುವಾಯ್ತು ಕಣೆ. ಶನಿ ಹೆಗ್ಲೇ ಇರಿದ್ರೆ 7.5 ವರ್ಷ ಕಷ್ಟ ಕೊಡ್ತಾನೆ. ಆದರೆ ನಾನು ನಿನ್ನ ಹೆಗ್ಲೇ ಇರಿದ್ರೆ 100 ವರ್ಷ ಕಷ್ಟ ಕೊಡ್ತೀನಿ. ನಿನ್ನನ್ನು ಮುಟ್ಟದೆ ಮಾತಾಡ್ಸ್ದೆ ಸಾಯೋವರೆಗೂ ನಿನ್ನ ಬಿಡದೆ ಕಾಡ್ತೀನಿ ಕಣೆ. ಹರೀಶ್ ಅವರೇ, ಇನ್ನು 5 ನಿಮಿಷದಲ್ಲಿ ಹೊರಡ್ತಾ ಇದ್ದೀವಿ. ದೇವ್ರೆ, ಇವತ್ತು ಹೇಗಾದರೂ ಮಾಡಿ ಹರೀಶ್ ಅವ್ರ ಮುಖಾಂತರ ಕಣ್ಣಿನ ಹುಡುಗಿ ಅನುಷ್ಕಾ ಅಲ್ಲ, ಅವಳೇ ನಮ್ಮನೆ ಶತ್ರು ಅನ್ನೋ ಸತ್ಯ ಗೊತ್ತಾಗೋ ಹಾಗೆ ಮಾಡಪ್ಪ. ಯಾರಿಗೂ ಕೇಡ್ ಬಯಸದೇ ಇರೋ ಅರ್ಸನ್ ಕೋಟೆಗೆ ಶತ್ರುಗಳಿದ್ದಾರೆ ಅಂದರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಆದರೂ ಪಾರ್ವತಿಗೆ ಅನಿಸಿದೆ ಅಂದರೆ ಅದು ನಿಜಾನೇ ಇರಬೇಕು. ಕಣ್ಣಿನ ಹುಡುಗಿ ಅನುಷ್ಕಾ ಅಲ್ಲ ಅನ್ನೋ ಸತ್ಯ ಹೇಳೋ ಹರೀಶ್ ಆ ಕಣ್ಣಿನ ಹುಡುಗಿ ನಾನೇ ಅನ್ನೋ ಸತ್ಯನೂ ಹೇಳ್ತಾರೆ. ಆಗ ಯಜಮಾನ್ರು ಹೇಗೆ ಪ್ರತಿಕ್ರಿಯಿಸ್ಬೋದು? ಸಂತೋಷ ಪಡ್ತಾರಾ? ಇಲ್ಲ ಅವ್ರ ಮನಸ್ಸು ಈಗಾಗಲೇ ಅನುಷ್ಕಾನ ಕಣ್ಣಿನ ಹುಡುಗಿ ಅಂತ ಒಪ್ಕೊಂಡಿರೋದ್ರಿಂದ ಅವ್ರ ಮನಸ್ಸಿಗೆ ಕಷ್ಟ ಆಗ್ಬೋದಾ?
ಅದೆಲ್ಲ ಆಮೇಲಿನ ಕತೆ. ಈಗ ಮೊದಲು ಅನುಷ್ಕಾ ನಿಮ್ಮ ಕಣ್ಣಿನ ಹುಡುಗಿ ಅಲ್ಲ ಅನ್ನೋ ಸತ್ಯ ಹರೀಶ್ ಮೂಲಕ ಗೊತ್ತು ಮಾಡಿಸೋದು.